ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾವು ಇವತ್ತಿದ್ದೀವಿ ಸಕಲೇಶ್ಪುರ. ನಿನ್ನೆ ನೈಟ್ ನಾವು ಬೆಂಗಳೂರಿಂದ ಬಿಟ್ಟಿರೋ ಸಕಲೇಶ್ಪುರ ಒನ್ ಡೇ ಟ್ರಿಪ್ ಹೋಗ್ಬೇಕಂತ. ನಿನ್ನೆ ನೈಟ್ ಬಿಟ್ಟು ಮಧ್ಯ ದಾರಿಲಿ ರೆಸ್ಟ್ ಮಾಡಿ ಇವಾಗ ಬೆಳಗ್ಗೆ ಹತ್ತತ್ರ ಸಕಲೇಶ್ಪುರ ಇನ್ನೂ 10 ಕಿಲೋಮೀಟರ್ ಇದೆ. ಸಕಲೇಶ್ಪುರ ಹತ್ರ ಇದ್ವಿ. ಬನ್ನಿ ನೋಡೋಣ ಸಕಲೇಶ್ಪುರ ಹೆಂಗಿದೆ ಅಂತ ಸುತ್ತಾಡಿ ನೋಡೋಣ ಸಕಲೇಶ್ಪುರನ. ಈ ಹಾಸನ ಸಕಲೇಶ್ಪುರ ಆ ಕಡೆ ಸೈಡ್ ಬಂದ್ರೆ ಈ ತರ ಹಂಚಿನ ಮನೆಗಳು ನೋಡಕ್ಕೆ ಏನೋ ಚೆನ್ನಾಗಿರುತ್ತೆ. ಮಂಡ್ಯ ಆ ಕಡೆ ಬಂದ್ರು ನಮ್ ಕಡೆ ಅದೇ ಉತ್ತರ ಕರ್ನಾಟಕ ಕಡೆ ಆದ್ರೆ ಈ ತರ ಮನೆಗಳೇ ಸಿಗಲ್ಲ. ಈ ತರ ಮನೆಗಳು ನೋಡಕ್ಕೆ ಚೆನ್ನಾಗಿರುತ್ತೆ, ಹಳೆ ಕಾಲದ ತರ ಹಂಚಿನ ಮನೆ. ಹೊರಗಡೆಯಿಂದ ನೋಡಕ್ ಚಿಕ್ಕದಂದ್ರು ಒಳಗಡೆ ಹೋದ್ರೆ ಸಿಕ್ಕಾಬಿಟ್ಟೆ ದೊಡ್ಡದಿರುತ್ತೆ. ಈ ತರ ಮನೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಇವಾಗ ಆ ತರ ಕಾಣಿಸ್ತಾ ಇಲ್ಲ ಮನೆ. ಏನೇ ಹೇಳಿದ್ರು ಈ ಸೈಡ್ ಬಂದ್ರೆ ಮಾರ್ನಿಂಗ್ ಟೈಮಲ್ಲಿ ಬೈಕ್ ರೈಡ್ ಮಾಡಕ್ ತುಂಬಾನೇ ಖುಷಿ ಅನ್ಸುತ್ತೆ. ಯಾಕಂದ್ರೆ ಅಕ್ಕಪಕ್ಕ ಈ ತರ ನೇಚರ್ ಹುಡ್ಕೊಂಡು ಹೋಗ್ಬೇಕಂದ್ರೆ ಎಷ್ಟೇ ದೂರ ಹೋದ್ರೂ ಬೇಜಾರು ಅನ್ಸಲ್ಲ. ನಾವು ಎಷ್ಟೇ ಕಿಲೋಮೀಟರ್ ಹೋದ್ರೂ ಒಂದ್ ಸ್ವಲ್ಪನೂ ನಮ್ಗೆ ಟಯರ್ಡ್ ಆಯ್ತು ಅನ್ಸಲ್ಲ. ಯಾಕಂದ್ರೆ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಾ ಇದ್ರೆ ಅದರಲ್ಲಿ. ಆದ್ರೂ ಮತ್ತೆ ಲಾಸ್ಟ್ ಟೈಮ್ ಒಂದ್ಸಲ ಇದೇ ರೋಡಲ್ಲಿ ಬಂದಿದ್ವಿ, ಅವಾಗ ರೋಡ್ ಮಾತ್ರ ಚೆನ್ನಾಗಿರ್ಲಿಲ್ಲ. ಇವಾಗ ಮಾತ್ರ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ರೋಡ್. ಇನ್ನೂ ಸ್ವಲ್ಪ ದಿವಸ ಬಿಟ್ಟು ನಾವು ಸಕಲೇಶ್ಪುರ ಎಂಟ್ರಿ ಆದ್ವಿ. ಇವಾಗ ತಿಂಡಿ ಮಾಡ್ಕೊಂಡು ಟೀ ಕುಡ್ಕೊಂಡು ಮುಂದೆ ಹೋಗ್ಬೇಕಂತ ಅನ್ಕೊಂಡಿದ್ವಿ. ಎಲ್ಲಾದ್ರೂ ಚೆನ್ನಾಗಿರೋ ಹೋಟೆಲಲ್ಲಿ ಟಿಫಿನ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ನಾವು ಇಲ್ಲಿ ಟಿಫಿನ್ ಮಾಡಿದ್ವಿ, ಅಲ್ಲೇ ಒಂದು ಶಾಪ್ ಇತ್ತು, ನೋಡಿದ್ವಿ, ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಅನಿಸ್ತು. ಅದಕ್ಕೆ ನೋಡೋಣ ಅಂತ ಶಾಪ್ ಹತ್ರ ಹೋದ್ರೆ ಒಬ್ರು ಅಂಕಲ್ ಇದ್ರು. ಅವರು ಮರದಿಂದ ಈ ತರ ಶೋ ಪೀಸ್ಗಳನ್ನ ರೆಡಿ ಮಾಡ್ತಾ ಇದ್ರು. ನೋಡಕ್ ಮಾತ್ರ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ, ನ್ಯಾಚುರಲ್ ಆಗಿ. ಅದು ಯಾವ ಮರದಿಂದ ಮಾಡ್ತಿದ್ರೆ ಏನು ಅಂತ ಹೇಳಿದ್ರು ಅವರು. ಸರಿ, ಅದಕ್ಕೆ ಸ್ವಲ್ಪ ಅವ್ರ ಹತ್ರ ಮಾತಾಡಿದ್ವಿ. ಪಾಪ ಅವರು ನಾವು ಏನೇನು ಕೇಳಿದ್ವಿ ಎಲ್ಲದಕ್ಕೂ ಹೇಳಿದ್ರು. ಕಾಫಿ ಮರದಿಂದ ಮತ್ತೆ ಇದರಿಂದ ಅದು ಮರ ಎಲ್ಲ ಇದಾದ್ಮೇಲೆ ಆ ಮರದಿಂದ ಇದೆಲ್ಲ ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ರು. ಅವರು ಪಾಪ ಅವರು ಎಷ್ಟು ವೆರೈಟಿ ಡಿಸೈನ್ಗಳಿದ್ವು. ನಮ್ಮ ಜೊತೆನೂ ಸ್ವಲ್ಪ ಮಾತಾಡ್ತೀನಿ ಅಂದ್ರು. ಅದಕ್ಕೆ ಅವರು ಸ್ವಲ್ಪ ಅದ್ರ ಬಗ್ಗೆ ಹೇಳಿದ್ರು. ನಾವು ಅದಕ್ಕೆ ಕೇಳಿದ್ವಿ, ನೀವು ಕೇಳಿ. ಇದು ಕಾಫಿ ರೋಬಸ್ಟಾ ಅಂತ ಹೇಳಿ ಕಾಫಿ ಬರುತ್ತೆ, ಕುಡಿತ ಟೀ ಕುಡಿತೀವಲ್ಲ ಕಾಫಿ ಅರೇಬಿಕಾ ಅಲ್ಲ, ಇದು ರೋಬಸ್ಟಾ ಅಂತ ಹೇಳಿ. ಇದು ಹಳೆ ಫಸ್ಲು, ವಸ್ತು ಪತ್ರ ಹೋದ್ಮೇಲೆ ಫಸ್ಟ್ ಕಮ್ಮಿ ಆಗಲ್ಲ. ಎಲ್ಲ ಕಟ್ ಮಾಡಿ ಕೆರೆಗೆ ಹಾಕಿ ನೀರನ್ನ ತೆಗೆದು ಸಿಪ್ಪೆಲ್ಲ ತೆಗೆದು ಎಲ್ಲ ಕಟ್ ಮಾಡಿ ಫಿನಿಶ್ ಮಾಡ್ತೀವಿ. ಇದು ಹೊರಗೆ ಹೋಗುತ್ತೆ ಹೈದ್ರಾಬಾದ್ ಸರ್. ಅಲ್ಲೇ ನೀವೇ ಇಟ್ಕೊಂಡ್ರಿ ಹೊರಗಡೆ ಹೋಗುತ್ತೆ. ಹೈದ್ರಾಬಾದು, ಮಹಾರಾಷ್ಟ್ರ, ಕೇರಳ, ಪಾಂಡಿಚೇರಿ, ಬಾಂಬೆ ಇವೆಲ್ಲ ಹೋಗುತ್ತೆ ಹೊರಗಡೆ. ಎಷ್ಟು ಶೋ ಐಟಮ್ಸ್ ಟೂರಿಸ್ಟ್ನವರು ಬಂದು ತೊಗೊಂಡೋಗ್ರಿ. ಈ ಧರ್ಮಸ್ಥಳ, ಬೆಂಗಳೂರು ಟು ಮಂಗಳೂರು ಧರ್ಮಸ್ಥಳ ಹೆದ್ದಾರಿ ಇಲ್ಲಿ ಆಗುತ್ತೆ. ನಾವು 40 ವರ್ಷ ಕೆಲಸ ಮಾಡ್ತೀವಿ. 40 ವರ್ಷ. ಹೌದು. 5 ರೂಪಾಯಿ ವಸ್ತಿಗೆ 500 ರೂಪಾಯಿ ನಾವು ದುಡಿತೀವಿ. 5 ರೂಪಾಯಿ ವಸ್ತಿಗೆ 500 ರೂಪಾಯಿ ದುಡಿತೀವಿ. ಮತ್ತೆ ಅಕಸ್ಮಾತ್ ಇಲ್ಲಿ ನಾವು ಏನು ಮಾಡೋಕ್ಕಾಗುತ್ತೆ, ಕಷ್ಟಪಡ್ತೀವಿ. ಇದು ಬೆಲೆ. ಇದು ನಾವು ಮಾಡ್ತೀವಿ, 1,000 ಕೊಡ್ತಾರೆ, 1,800 ಕೊಡ್ತಾರೆ. ಅವರೊಂದು 500 ಪಾರ್ಟಿಗೆ ಬಂದರೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಹೌದಾ? ಇಲ್ಲಿ ಗಿರಾಕಿ ಉಂಟು. ನಮ್ಮ ಹೆಸರು ಜನಾರ್ದನ ಅಂತ, ಆಲ್ದೂರು, ಚಿಕ್ಕಮಗಳೂರು ಡಿಸ್ಟಿಕ್ಕು, ಸಕಲೇಶ್ಪುರ. ಇಲ್ಲಿ ಕೆಲಸ ಮಾಡ್ತೀವಿ, ವರ್ಕ್ ಮಾಡೋದು. ನೋಡಿ, ಅವ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು.
ಕಾಫಿ ಮರದಿಂದ ಇದೆಲ್ಲ ರೆಡಿ ಮಾಡ್ತಾರಂತೆ. ನೋಡಿ ಇಲ್ಲಿ ಇಟ್ಟಿದಾರಲ್ಲ, ಇದೆಲ್ಲ ಕಾಫಿ ಹಳೆ ಫಸಲ್ದು ವೇಸ್ಟ್ ಆಗಿರೋ ತಗೊಂಡ್ಬಂದು ಅದನ್ನ ನೀರಲ್ಲಿ ನೆನೆ ಹಾಕಿ ಸೊಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದರಿಂದ ರೆಡಿ ಮಾಡ್ತಾರಂತೆ. ಬರೀ ಒಂದು 5 ರೂಪಾಯಿ ಖರ್ಚಿಂದ ನಾವು 1000 ರೂಪಾಯಿ ದುಡಿತೀವಿ ಅಂತ ಹೆಮ್ಮೆಯಿಂದ ಹೇಳಿದ್ರು. ತುಂಬಾ ಖುಷಿ ಆಯ್ತು. 800-1000 ರೂಪಾಯಿ ಅಂತ ಅದ್ರ ಬೆಲೆ ಹೋಲ್ಸೇಲ್ ಆಗಿ ತಗೊಂಡೋದ್ರೆ. ಮತ್ತೆ ತಗೊಂಡು ಎಕ್ಸ್ಟ್ರಾಗೆ ಮಾರ್ತಾರೆ. ಹೈದರಾಬಾದ್ ಬೇರೆ ಬೇರೆ ರಾಜ್ಯಕ್ಕೆಲ್ಲ ಕಳಿಸ್ತಾರಂತೆ. ಇದು ಬೆಂಗಳೂರು ಟು ಮಂಗಳೂರು ಧರ್ಮಸ್ಥಳ ರೋಡ್ ಅಲ್ವಾ, ಇಲ್ಲಿ ಹೋಗೋರು ಬರೋರು ಟೂರಿಸ್ಟ್ ಎಲ್ಲ ತಗೊಂಡು ಹೋಗ್ತಾರೆ. ನಾವೀಗ ಹೋಗ್ತಾ ಇದೀವಿ ಮಂಜರಾಬಾದ್ ಕೋಟೆ. ಇದು ಸಕಲೇಶ್ಪುರದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಶಾರ್ಟ್ ಆಗಿ ಇದ್ರ ಬಗ್ಗೆ ಇದ್ರ ಹಿಸ್ಟ್ರಿ ತಿಳ್ಕೊಬೇಕಂದ್ರೆ, ಈ ಕೋಟೆನ 1785ರಿಂದ 1792ರ ನಡುವೆ ನಿರ್ಮಿಸಲಾಗಿದೆ ಅಂತ ಉಲ್ಲೇಖ ಇದೆ. ಈ ಕೋಟೆ ಐಗೂರಿನ ಪಾಳೆಗಾರ ನಿರ್ಮಿಸಿದ ಎಂಬ ಮಾಹಿತಿ ಇದ್ದು, ತದನಂತರ ಟಿಪ್ಪು ಸುಲ್ತಾನ್ ಇದನ್ನು ನವೀಕರಿಸಿದನ ಎಂದು ಮಾಹಿತಿ ಇದೆ. ಆಂಗ್ಲ ಮೈಸೂರು ಯುದ್ಧದಲ್ಲಿ ಈ ಕೋಟೆಯನ್ನು ಬಳಸಿಕೊಂಡಿದ್ರು. ಶ್ರೀರಂಗಪಟ್ಟಣದ ಪತನದ ನಂತರ ಬ್ರಿಟಿಷರು ಈ ಕೋಟೆಯನ್ನು ತಮ್ಮ ವಶಕ್ಕೆ ಪಡೆದು ಕೆಲವು ಭಾಗಗಳನ್ನು ನಾಶ ಮಾಡಿದರು ಎಂದು ಈ ಕೋಟೆಗೆ ಹೋಗ್ಬೇಕು ಅಂದ್ರೆ ಸುಮಾರು 250 ಮೆಟ್ಟಿಲುಗಳನ್ನ ಹತ್ಬಿಟ್ಟು ಮುಂಜರಾಬಾದ್ ಕೋಟೆಗೆ ಹೋಗ್ಬೇಕಾಗುತ್ತೆ. ಇದು ಸುಮಾರು ಸಮುದ್ರ ಮಟ್ಟದಿಂದ 3240 ಅಡಿ ಎತ್ತರದಲ್ಲಿದೆ. 5 ಎಕರೆ ಪ್ರದೇಶದಲ್ಲಿ 8 ಕೋನದ ನಕ್ಷತ್ರಾಕಾರದಲ್ಲಿದೆ. ಇದನ್ನು ಇಸ್ಲಾಮಿಕ್ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾಗಿದ್ದು, ಕೋಟೆ ಒಳಗಡೆ ನೀರಿನ ಕೊಳ ಇದೆ. ಮಧ್ಯದಲ್ಲಿ ಒಂದು ನೀರಿನ ಕೊಳ ಇದೆ. ಮತ್ತು ಈ ಕೋಟೆ ಮಳೆಗಾಲದಲ್ಲಿ ಬಂದ್ರೆ ಒಂಥರ ಬೇರೆ ತರ ಕಂಡ್ರೆ, ಮಳೆ ಇಲ್ಲದೆ ಮಳೆಗಾಲ ಬಿಟ್ಟು ಬೇಸಿಗೆಗಾಲದಲ್ಲಿ ಬಂದ್ರೆ ಬೇರೆ ತರ ಕಾಣಿಸುತ್ತೆ. ನಾವು ಬಂದಿರೋದು ಬೇಸಿಗೆಗಾಲ, ಅಷ್ಟೊಂದೇನು ನೋಡಕ್ ಚೆನ್ನಾಗಿಲ್ಲ. ಅದೇ ಮಳೆಗಾಲದಲ್ಲಿ ಇದೇ ಪ್ಲೇಸ್ ಅಲ್ಲಿ ಬಂದ್ರೆ ಫುಲ್ ಹಸಿರಿಂದ ತುಂಬಿರುತ್ತೆ. ಮೇಲ್ಗಡೆ ನಿಂತು ನೋಡಿದ್ರೆ ಯಾವ ಕಡೆ ನೋಡಿದ್ರೆ ಆ ಕಡೆ ಹಸಿರು ಕಾಣುತ್ತೆ. ಮತ್ತೆ ಈ ಕೋಟೆಯಲ್ಲಿ ಸುಮಾರು ಸುರಂಗ ಮಾರ್ಗಗಳು ಇವೆ ಎಂದು ಊಹೆ ಇದೆ. ಬೇರೆ ಬೇರೆ ಕಡೆ ತಲುಪುವಂತ ಸುರಂಗ ಮಾರ್ಗಗಳು. ಅಲ್ಲಿ ಸುತ್ತಾಡಿ ಆ ಗೋಡೆ ಮೇಲೆ ನಿಂತು ವ್ಯೂ ಹೆಂಗಿದೆ ಅಂತ ನೋಡೋಣ. ಆದ್ರೆ ಇವಾಗ ಎಲ್ಲ ಹುಲ್ಲು, ಅದು ಯಾವ್ದು ಮರ ಎಲ್ಲ ಹಸಿರಿಲ್ಲ, ಅದೇ ಎಲ್ಲ ಒಣಗೋಗಿದೆ. ಯಾಕಂದ್ರೆ ಇದು ಬೇಸಿಗೆ ಕಾಲದಲ್ಲಿ ಬಂದಿದೀವಿ ನಾವು. ಇಲ್ಲಿ ಮಳೆಗಾಲದಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತಂತೆ. ನೀವು ಯಾವಾಗಾದ್ರೂ ಇಲ್ಲಿ ವಿಸಿಟ್ ಮಾಡೋ ಪ್ಲಾನ್ ಇದ್ರೆ ಮಳೆಗಾಲದಲ್ಲಿ ಬನ್ನಿ. ನೋಡಿ ಸ್ಟಾರ್ ತರ ಇದೆ ಈ ಕಡೆ ಎಲ್ಲ. ಇಲ್ಲೆಲ್ಲ ಯಾವ್ದಾದ್ರು ಕೆಲವೊಂದು ಫಿಲ್ಮ್ ಸಾಂಗ್ಗಳೆಲ್ಲ ಇಲ್ಲೇ ಶೂಟಿಂಗ್ ಆಗಿದೆ. ತುಂಬಾ ಈ ತರ ಡ್ರೋನ್ ಅಲ್ಲಿ ಏನಾದ್ರು ವ್ಯೂ ನೋಡಿದ್ರೆ ಸ್ಟಾರ್ ತರ ಕಾಣಿಸುತ್ತೆ. ಏನ್ ಮಾಡೋದು, ನಮ್ಮ ಹತ್ರ ಡ್ರೋನ್ ಇಲ್ಲ. ನೋಡಿ ಆಚೆ ಕಡೆ ವ್ಯೂ ಯಾವ ತರ ಕಾಣುತ್ತೆ, ಎಲ್ಲ ಊರು ಕಾಣುತ್ತೆ, ಎಲ್ಲ ಯಾವ ಕಡೆ ಹಸಿರು ಕಾಣುತ್ತೆ. ತುಂಬಾ ಚೆನ್ನಾಗಿದೆ. ನೀವು ವಿಸಿಟ್ ಮಾಡಿ ಯಾವಾಗಾದ್ರೂ. ಮಂಜರಾಬಾದ್ ಕೋಟೆ ಸಕಲೇಶ್ಪುರದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ನೋಡಿ ಇಲ್ಲೊಂದು ಸುರಂಗ ತರ ಇದೆ ಮಧ್ಯದಲ್ಲಿ. ಈ ತರ 4 ಇದಾವೆ ಟೋಟಲ್. ಒಳಗಡೆ ಫುಲ್ ಕತ್ಲಿದೆ, ಏನಿಲ್ಲ. ಇಲ್ಲಿ ಇರೋರು ಕೇಳಿದ್ರೆ ಇವು ಅವಾಗ ಬೇಸಿಗೆ ಕಾಲದಲ್ಲಿ ರಾಜರು ಇಲ್ಲಿ ಬಂದು ಇಲ್ಲಿ ವಾಸ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಎನಿ ಟೈಮ್ ತಂಪು ಇರುತ್ತಂತೆ. ಎಷ್ಟೇ ಮೇಲ್ಗಡೆ ಬಿಸಿಲಿದ್ರು ತಂಪು ಇರುತ್ತೆ. ನೋಡಿ ಇದು ಸ್ನಾನಗೃಹ, ಇದ್ರ ಸೆಂಟರ್ ಪಾಯಿಂಟ್ ಅಲ್ಲಿ ಇದೆ. ಇದ್ರಲ್ಲಿ ಮುಂಚೆ ನೀರು ಇರ್ತದಂತೆ, ಇವಾಗೆಲ್ಲ ನೀರಿಲ್ಲ. 4 ಕಡೆಯಿಂದ ಮೆಟ್ಲಿದೆ. ಇದ್ರಲ್ಲಿ ಮುಂಚೆ ನೀರು ಇರ್ತದೆ. ಇಲ್ಲೆಲ್ಲ ಸ್ನಾನ ಮಾಡಕ್ಕೆ, ಸ್ವಿಮ್ ಮಾಡಕ್ಕೆಲ್ಲ ಯೂಸ್ ಆಗ್ತಿತ್ತು ಅಂತ. ಇವಾಗ ಆದ್ರೆ ಎಲ್ಲ ಹಾಳಾಗೋಗಿದೆ. ನೋಡಿ ಫುಲ್ ಆ ಕಡೆ ಎಲ್ಲ ಜೈಲ್ ತರ ಇದೆ, ಒಂಥರ ಏನೋ ಕೈದಿಗಳನ್ನ. ಆ ಕೋಟೆ ಫುಲ್ ಸುತ್ತಾಡ್ಕೊಂಡ್ ಬಂದ್ವಿ. ತುಂಬಾ ಹಸುವಾಯ್ತು. ದಾರಿಲಿ ಇಲ್ಲೇನೋ ಸಂತೆ ನಡೀತಿತ್ತು. ಅಲ್ಲೇ ಒಂದು ಚಿಕ್ಕಿದ ಹೋಟೆಲ್ ಇತ್ತು, ಮನೆ ತರ ಇತ್ತು. ಹೋಟೆಲ್ ತರ ಅನ್ಸ್ಲಿಲ್ಲ. ಊಟ ಮಾಡಿದ್ರೆ ಇದು ಅಂತ ಹೋದ್ವಿ. ಊಟ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಬಟ್ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಮೊಬೈಲ್ ಚಾರ್ಜಿಗೆ ಹಾಕಿದ್ರಿಂದ. ಅಲ್ಲಿಂದ ನಾವು ಅಲ್ಲೇ ಹತ್ರದಲ್ಲಿ ಒಂದು ಫಾಲ್ಸ್ ಇದೆ ಅಂತ ಹೇಳಿದ್ರು, ಅದನ್ನ ನೋಡೋಣ ಅಂತ ಬಂದ್ವಿ. ನೀರೇನು ಜಾಸ್ತಿ ಇರ್ಲಿಲ್ಲ, ಕಮ್ಮಿ ನೀರಿತ್ತು. ಬಟ್ ಆದ್ರೆ ಫಾಲ್ಸ್ ಅಲ್ಲಿ ಆಟ ಆಡಕ್ಕೆ ಚೆನ್ನಾಗಿತ್ತು ಜಾಗ. ತುಂಬಾ ಜನ ಇದ್ರು. ಬಟ್ ಆದ್ರೆ ನೀರೇ ಇರ್ಲಿಲ್ಲ, ನೀರೆಲ್ಲ ಫುಲ್ ಕಮ್ಮಿ ಇತ್ತು. ಯಾಕಂದ್ರೆ ನಾವು ಬಂದಿರೋದು ಟೈಮ್ ಕರೆಕ್ಟ್ ಆಗಿಲ್ಲಲ್ಲ. ಮತ್ತೆ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಮುಂದೆ ಹೋದ್ವಿ. ದಾರಿಲಿ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಯಾವ ಕಡೆ ನೋಡಿದ್ರು ಫುಲ್ಲು ಬಿಳಿ ಮಲ್ಲಿಗೆ ಹೂವಿನ ದುಂಡು ಮಲ್ಲಿಗೆ ಗಿಡಗಳೇ ಕಂಡ್ವು. ಅದಕ್ಕೆ ಒಂದ್ಸಲ ನೋಡ್ಬೇಕಂತ ಗಾಡಿ ಸ್ಟಾಪ್ ಮಾಡಿ ಹೋದ್ವಿ. ನೋಡಿ ಇವೆಲ್ಲ ಮೊಗ್ಗಿವೆ. ಇವು ನಾಳೆ ಬೆಳಗ್ಗೆ ನಂದ್ರಿಗೆ ಹೂವು ಆಗುತ್ತಂತೆ. ತುಂಬಾ ಚೆನ್ನಾಗಿತ್ತು. ನಾನು ನೋಡಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಮಲ್ಲಿಗೆ ಈ ತರ ಗಿಡ ನೋಡಿರೋದು. ನಮ್ಮನೆ ಹತ್ರ ಎಲ್ಲ ಚಿಕ್ಕ ಚಿಕ್ಕ ಗಿಡಗಳು ನೋಡಿದ್ವಿ. ಇಲ್ಲಿ ಈ ತರ ದೊಡ್ಡ ದೊಡ್ಡ ಮರಗಳು ನೋಡಿರೋದು ಇದೇ ಫಸ್ಟ್ ಟೈಮ್. ಇದು ದುಂಡು ಮಲ್ಲಿಗೆ ಅಂತ. ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಗಮ್ಮಂತ ಸ್ಮೆಲ್ ಬರ್ತಿತ್ತು. ಅಲ್ಲಿ ಏನು ಅವ್ರ ಅಂಕಲ್ ಒಬ್ರು ಇದ್ರು, ಅವ್ರಿಗೇನು ಅನ್ಲಿಲ್ಲ, ನೋಡ್ಕೊಳ್ಳಿ ಅಂದ್ರೆ. ಅದಕ್ಕೆ ಒಳಗಡೆ ಹೋಗ್ಬಿಟ್ಟು ನೋಡಿದ್ವಿ. ಇಲ್ಲಾಂದ್ರೆ ಯಾರನ್ನೂ ಆ ತರ ಒಳಗಡೆ ಬಿಡಲ್ಲ. ತುಂಬಾನೇ ಚೆನ್ನಾಗಿತ್ತು. ಕೆಳಗಡೆ ಫುಲ್ಲು ನೋಡಿ ಯಾವ ತರ ಇದೆ. ಆರಾಮಾಗಿ ನೆರಳಲ್ಲಿ ಮಲ್ಕೊಂಡ್ರೆ ಫುಲ್ ನಿದ್ದೆ ಆಗುತ್ತೆ. ಮಲ್ಲಿಗೆ ತೋಟದಲ್ಲಿ ಸ್ವಲ್ಪ ಸುತ್ತಾಡಿ ರೆಸ್ಟ್ ಮಾಡಿ ವಿಡಿಯೋ ಮಾಡ್ಕೊಂಡು ಫೋಟೋ ತಕೊಂಡು ಅಲ್ಲಿಂದ ನಮ್ದು ನೆಕ್ಸ್ಟ್ ಜರ್ನಿ
ಬಂದ್ಬಿಟ್ಟು ಬೆಟ್ಟ. ಅದು ರೋಡ್ ಮಾತ್ರ ಸ್ವಲ್ಪ ಚೆನ್ನಾಗಿರ್ಲಿಲ್ಲ, ಮಣ್ ರೋಡ್ ಇತ್ತು. ಎಲ್ಲಿಪ್ಪ ಅಂದ್ರೆ ಮೇಲ್ಗಡೆ ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಅಂತ. ಅರ್ಧ ಗಂಟೆ ರೋಡ್ ಚೆನ್ನಾಗೇ ಇತ್ತು, ಆಮೇಲೆ ಹತ್ತತ್ರ ಬಂದ್ರೆ ಒಂದು 1/2 ಕಿಲೋಮೀಟರ್ ಫುಲ್ಲು ಖರಾಬ್ ಆಗಿತ್ತು. ಗಾಡಿ ಓಡ್ಸೋಕೆ ತುಂಬಾ ಕಷ್ಟ ಆಯ್ತು, ನನ್ಗಂತ ಆಗ್ಲಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ ತಗೊಂಡ, ಯಾಕಂದ್ರೆ ಅವ್ನ ಗಾಡಿ ನಮ್ಗೆ ಅಡ್ಜಸ್ಟ್ ಆಗ್ಲಿಲ್ಲ. ಬಂದ್ವಿ ಮೇಲೆ ಬೆಟ್ಟದ ದೇವಸ್ಥಾನ ಹತ್ರ, ಬೆಟ್ಟದ ಭೈರವೇಶ್ವರ ದೇವಸ್ಥಾನ. ಇದು ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಅಂತ, ಇದು ಹಾಸನ ಜಿಲ್ಲೆಯಲ್ಲಿ ಬರುತ್ತೆ. ಸಕಲೇಶಪುರದಿಂದ ಸುಮಾರು 35 ಕಿಲೋಮೀಟರ್ ದೂರ ಆಗುತ್ತೆ. ಇದು ಪಾಂಡವರ ಗುಡ್ಡ ಅಂತ ಗುಡ್ಡದ ಮೇಲೆ ಈ ಬೆಟ್ಟ ದೇವಸ್ಥಾನ ಇದೆ. ಹೊಯ್ಸಳರು ಈ ದೇವಸ್ಥಾನನ ನಿರ್ಮಿಸಿದರು. ಸುಮಾರು 700 ವರ್ಷದ ಹಳೆಯ ದೇವಸ್ಥಾನ ಇದು. ಈ ದೇವಸ್ಥಾನದ ಮೂಲ ನಿರ್ಮಿಸಿದವರು ಪಾಂಡವರು. ಅದ ನಂತರ 700 ವರ್ಷಗಳ ಹಿಂದೆ ಹೊಯ್ಸಳರು ಇದನ್ನ ಪುನಃ ನಿರ್ಮಾಣ ಮಾಡ್ತಾರೆ. ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ದೇಶದಾದ್ಯಂತ ಸಂಚರಿಸ್ತಾರಲ್ಲ, ಅವಾಗ ಸಿಕ್ಕಾಪಟ್ಟೆ ದೇವಸ್ಥಾನಗಳೆಲ್ಲ ನಿರ್ಮಿಸಿದ್ದಾರೆ. ಅಂತ ದೇವಸ್ಥಾನದಲ್ಲಿ ಈ ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಶಿವ ಪರಮಾತ್ಮನಿಗೆ ಅರ್ಪಿತವಾಗಿದೆಯೇ. ಪಶ್ಚಿಮ ಘಟ್ಟಗಳಲ್ಲಿ ಸೇರುತ್ತೆ. ಈ ದೇವಸ್ಥಾನ ಸುತ್ತ ಜೇನುಕಲ್ಲು ಗುಡ್ಡು, ದೀಪದ ಕಲ್ಲು ಗುಡ್ಡು, ಎತ್ತಿನ ಭುಜ ಮುಂತಾದ ಬೆಟ್ಟಗಳು ಈ ದೇವಸ್ಥಾನ ಸುತ್ತನೂ ನೋಡ್ಬೋದು. ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ. ನಾವು ಅಲ್ಲಿಗೆ ಹೋಗ್ಬೇಕಂತ ಅನ್ಕೊಂಡ್ವಿ, ಬಟ್ ಇನ್ನೊಂದೇನಂತ, ಇಲ್ಲಿ ಯಾರು ಇರ್ಲಿಲ್ಲ. ನಾವು ಬಂದಾಗೆ ನಾವು ಇಬ್ರೇ ನಾವು ಬಂದಿದ್ವಿ ಇಬ್ರೇ. ಇಲ್ಲಿ ಒಂದು ಅಂಗಡಿನೂ ಇಲ್ಲ. ಒಂದೇ ಒಂದು ಚಿಕ್ಕದು ಟೆಂಟ್ ಹಾಕಿ ಅಲ್ಲಿ ರೋಡ್ ಹತ್ರ ಒಂದು ಅಂಗಡಿ ಇತ್ತು, ಅಲ್ಲಿ ಟೀ ಒಂದು ಸ್ವಲ್ಪ ಏನೋ ಸ್ನಾಕ್ಸ್ ಅಷ್ಟೇ ಸಿಕ್ತಿತ್ತು. ಅದ್ ಬಿಟ್ರೆ ಬೇರೆ ಯಾರು ಒಬ್ರು ಇಲ್ಲ, ಒಂದ್ ಅಂಗಡಿನೂ ಇಲ್ಲ, ಒಂದ್ ಗಾಡಿನೂ ಒಬ್ರು ಇಲ್ಲ. ನಾವು ಇಬ್ರೇ ಇದ್ವಿ. ಒಂದ್ ಸ್ವಲ್ಪ ಭಯನೂ ಅನಿಸ್ತು. ಸಡನ್ಲಿ ಮಳೆ ಬಂದ್ರೆ ಏನಾಗೋದು, ಎಲ್ಲಿ ಬಂದಿದೀವೋ ಗೊತ್ತಿಲ್ಲ. ಭಯನೂ ಅನಿಸ್ತು, ಬಟ್ ತುಂಬಾ ಖುಷಿನೂ ಆಯ್ತು ನೋಡ್ಬಿಟ್ಟು. ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ನೋಡಿರೋದು. ನೋಡಿ, ಈ ಕಡೆ ಮೆಟ್ಲು ಹತ್ಕೊಂಡು ಬರ್ಬೋದು, ಈ ಕಡೆ ಗಾಡಿ ಬರೋಕ್ಕೂ ದಾರಿ ಇದೆ. 2 ತರ ವ್ಯವಸ್ಥೆ ಇದೆ. ಬಟ್ ಆದ್ರೆ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಆ ಕಡೆ. ನೋಡಿ, ಇದೆ ವ್ಯೂ ಪಾಯಿಂಟ್. ಈ ಕಡೆ ಸುತ್ತ ಎಲ್ಲ ಗುಡ್ಡಗಳಿದೆ. ನಾವು ಅಲ್ಲಿ ಹೋಗ್ಬೇಕಂತ ಅನ್ಕೊಂಡ್ವಿ, ಬಟ್ ಟೈಮ್ ಆಗಿತ್ತು ಜಾಸ್ತಿ. ಮತ್ತೆ ಕೆಳಗಡೆ ಹೋಗೋಕೆ ಕಷ್ಟ ಆಗುತ್ತೆ ಅಂತ, ಹೋಗೋದ ಬೇಡ ಅಂತ ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ಗಂಟ ಬಂದಿದ್ವಿ, ಹೋಗದೆ ಇರಕ್ ಸಾಧ್ಯ ಇಲ್ಲ ಅಂತ ನೋಡೋಣ ಅಂತ ಹೋದ್ವಿ. ನೋಡಿ, ಅಲ್ಲಿ ವ್ಯೂ ಪಾಯಿಂಟ್ ಇದೆ ನೋಡಿ. ಅಷ್ಟು ಮೇಲೆ ನಡ್ಕೊಂಡು ಹೋಗ್ಬೇಕು, ಬೈಕ್ ಬರಲ್ಲ. ಬೈಕ್ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋದ್ವಿ. ನಾವು ನಮ್ಮ ಫ್ರೆಂಡಿಗೆ ಹತ್ತಕ್ ಆಗ್ಲಿಲ್ಲ, ಅವ್ರು ವೀಕ್. ನಾನು ಹೋದೆ, ಒಂದು ಬೆಟ್ಟ ಹತ್ತಿದೆ, ಇನ್ನೊಂದು ಬೆಟ್ಟ ಇನ್ನು ಮುಂದೆ ಇತ್ತು. ನನ್ಗೆ ಅದು ಒಂದು ಹತ್ತಕ್ ಆಗ್ಲಿಲ್ಲ, ಒಬ್ಬನೇ ಇರೋದ್ರಿಂದ ನನಗೂ ಬೇಜಾರಾಗಿತ್ತು. ಸಿಕ್ಕಾಬಿಟ್ಟೆ ಸುಸ್ತಾಯ್ತು. ನೋಡಕ್ ಮಾತ್ರ ಹತ್ರನೇ ಕಾಣಿಸುತ್ತೆ, ಬಟ್ ಸಿಕ್ಕಾಬಿಟ್ಟೆ ದೂರ ಇದೆ. ಹತ್ತತ್ರ ಏನಿಲ್ಲ ಅಂದ್ರೆ 1 ಕಿಲೋಮೀಟರ್ ಇದೆ, ಅಷ್ಟು ಎತ್ತರ ಇದೆ ಬೆಟ್ಟ. ಅದ್ನು ಒಂದ್ ಬೆಟ್ಟ ಹತ್ತಿದೆ, ಇನ್ನೊಂದ್ ಬೆಟ್ಟ ನಂಗೆ ಹತ್ತಕ್ ಆಗ್ಲಿಲ್ಲ. ನೋಡಿ, ಅಲ್ಲಿಗಂಟ ಹತ್ಬೋದು, ಬಟ್ ಅಲ್ಲಿಗಂಟ ನನ್ ಕೈಯಿಂದ ಹತ್ತಕ್ ಆಗ್ಲಿಲ್ಲ. ಅರ್ಧ ಗಂಟೆ ಹತ್ತಿದೆ, ಮತ್ತೆ ವಾಪಸ್ ಬಂದ್ಬಿಟ್ಟು ನಮ್ಮೂರ್ ಕಡೆ ನಾವು ಬಿಟ್ಟಿದ್ದ ದಾರಿ. ಈವ್ನಿಂಗ್ ಟೈಮ್ ಆಗಿತ್ತು, ಟೀ ಕುಡ್ಕೊಂಡು ತಂಪಾದ ವಾತಾವರಣದಲ್ಲಿ ಆರಾಮಾಗಿ ನಮ್ಮ ಫ್ರೆಂಡ್ ಬೈಕ್. ನಿಮ್ಗೆ ಯಾರ್ಯಾರಿಗೆ ಈ ಪ್ಲೇಸ್ ವಿಸಿಟ್ ಮಾಡಕ್ ಇಷ್ಟ ಇದೆಯೋ ಕಮೆಂಟ್ ಮಾಡಿ. ಇಲ್ಲಿ ಇನ್ನು ಸಕಲೇಶಪುರದಲ್ಲಿ ಏನೇನು ನೋಡ್ಬೋದು ಅಂತ ಪ್ಲೇಸ್ ಇದೆ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾವು ಮತ್ತೆ ಹೋಗಿ ವಿಸಿಟ್ ಮಾಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಯಾರ್ಯಾರು ಸಕಲೇಶಪುರದವ್ರು ಇದ್ದೀರೋ ಕಮೆಂಟ್ ಮಾಡಿ ತಿಳಿಸಿ.